ಹಾಯ್ ಎವ್ರಿವನ್, ನೇಮಕಾತಿ ಹೊಸ ವಿವರಗಳು ಕೂಡ ಬಂದಿದ್ದಾವೆ. ಏನು ತಿಳಿಸ್ಕೊಡ್ತೀವಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಒಂದು ಆರ್ಟಿಕಲ್ ಕೂಡ ಬಂದಿದೆ. ಆರ್ಥಿಕ ಇಲಾಖೆ ಮಂಜೂರು ನೀಡಿರುವ ಹುದ್ದೆಗಳು ಗ್ರೂಪ್ ಎ 562, ಗ್ರೂಪ್ ಬಿ 619, ಗ್ರೂಪ್ ಸಿ 23,119, 32,132 ಬಂದ್ಬಿಟ್ಟು ನಿಮ್ಮ ಕಲ್ಯಾಣ ಕರ್ನಾಟಕದ ಒಟ್ಟು 56,432 ಹುದ್ದೆಗಳು ಇದಾವೆ. ಹೊಸ ಅಧಿಸೂಚನೆ ಹೊರಡಿಸಲು ಬಾಕಿ ಇರುವ ಬ್ಯಾಕ್ಲಾಗ್ ಹುದ್ದೆ ಬಂದ್ಬಿಟ್ಟು 916 ಕೂಡ ಇದೆ. ಸ್ಥಿತಿ ನೋಡೋದಾದ್ರೆ ಸ್ಪರ್ಧಾಕ ಅಕಾಡೆಮಿ ಕೊಟ್ಟಿರೋ ಮಾಹಿತಿ ಪ್ರಕಾರ ಬರೋಬ್ಬರಿ 2,84,881 ಹುದ್ದೆಗಳು ಖಾಲಿ ಇದಾವೆ. ಗುತ್ತಿಗೆ ಹೊರಗುತ್ತಿಗೆಯಲ್ಲಿ 96,000ಕ್ಕೂ ಹೆಚ್ಚು ಹುದ್ದೆಗಳು ಭರ್ತಿ ಮಾಡಿದ್ದಾರೆ. ಬಟ್ ನಿಗಮ ಮಂಡಳಿಗಳಲ್ಲಿ 1,00,000ಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇದಾವೆ. ಮುಂದಿನ 5 ವರ್ಷದಲ್ಲಿ ಬರೋಬ್ಬರಿ 86,000ಕ್ಕೂ ಹೆಚ್ಚು ಜನ ಸರ್ಕಾರಿ ನೌಕರರು ನಿವೃತ್ತಿಗೊಳಾಗ್ತಾ ಇದ್ದಾರೆ. 5,000ಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇರುವ ವಿವರಗಳು ಪರಿಶಿಷ್ಟ ಜಾತಿಗಳ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ, ಆರ್ಥಿಕ ಇಲಾಖೆ, ಕಾನೂನು ಮತ್ತು ಮಾನವ ಹಕ್ಕುಗಳ ಇಲಾಖೆ, ಕೃಷಿ ಇಲಾಖೆ, ಅರಣ್ಯ ಮತ್ತೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಖಾಲಿ ಇದಾವೆ. ಇನ್ನು 10,000ಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇರೋದು ನಿಮಗೆ ಗೊತ್ತಿರೋಕೆ. ಹೈಯೆಸ್ಟ್ ಶಿಕ್ಷಣ ಇಲಾಖೆ 79,000 80,000 ಹುದ್ದೆಗಳು ಖಾಲಿ ಇದಾವೆ. ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ಬಂದ್ಬಿಟ್ಟು 32,572 ಹುದ್ದೆಗಳು ಖಾಲಿ ಇದಾವೆ. ಒಳಾಡಳಿತ 28,188 ಹುದ್ದೆಗಳು. ಉನ್ನತ ಶಿಕ್ಷಣ ಇಲಾಖೆ 13,599 ಹುದ್ದೆಗಳು. ಪಶುಸಂಗೋಪನೆ 11,020, ಕಂದಾಯ 10,867, ಪಂಚಾಯತ್ ರಾಜ್ ಬಂದ್ಬಿಟ್ಟು 10,504 ಹುದ್ದೆಗಳು ಖಾಲಿ ಇದಾವೆ. ಇಲ್ಲಿ ಇಷ್ಟ ಆಗಿದೆ. ಈಗ ಹುದ್ದೆಗಳು ನೇಮಕಾತಿ ಮಾಡ್ತೀವಿ ಅಂತ ಹೇಳಿ ಈಗ ಪೆಂಡಿಂಗ್ ಉಳಿಸ್ಕೊಂಡಿರೋದು 56,432 ಈ ಹುದ್ದೆಗಳು. ಇದರಲ್ಲಿ ಗ್ರೂಪ್ ಬಿ 562, ಗ್ರೂಪ್ ಬಿ 690, ಗ್ರೂಪ್ ಸಿ 23,119, ಕಲ್ಯಾಣ ಕರ್ನಾಟಕದ್ದು 371 JD 32,000 ಹುದ್ದೆಗಳು. ಒಟ್ಟು 56,000 ಹುದ್ದೆಗಳನ್ನ ಇಲ್ಲಿ ಇವು ಬಾಕಿ ಉಳಿಸ್ಕೊಂಡಿದ್ದಾರೆ. ಇವನ್ನೇ ನೇಮಕಾತಿ ಕೂಡ ಮಾಡ್ತಾರೆ. ಇವನ್ನೇ ಮೀನಾವೇಶ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಉಳಿದ ಹುದ್ದೆಗಳನ್ನ ಯಾವಾಗ ನೇಮಕಾತಿ ಮಾಡ್ತೀರಾ ಅಂತ ಆಕಾಂಕ್ಷಿಗಳು ಕೂಡ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಮಾಹಿತಿಗಳು ಕೂಡ ಇದೆ, ಇಷ್ಟೆಲ್ಲ ಗೊಂದಲ ಕೂಡ ಇದೆ. ಇದರ ಮಧ್ಯೆ ನೇಮಕಾತಿ ಪ್ರಕ್ರಿಯೆ ಒಂದು ಡಿಲೇ ಆಗಿರೋದು ಅಭ್ಯರ್ಥಿಗಳಿಗೆ ಹೊಸ ಆತಂಕ ಕೂಡ ಮಾಡಿದೆ. ನೋಡೋಣ ಏನೆಲ್ಲ ಬದಲಾವಣೆ ಕೂಡ ಆಗುತ್ತೆ ಅಂತ ಹೇಳಿ ನಾವು ಕಾಯ್ದು ನೋಡೋಣ. ಥ್ಯಾಂಕ್ ಯು.